ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸೋಂಕು ಪೀಡಿತವಾದಂತಹ ಕಾಯಿಲೆಗಳು ಅಂತಂದ್ರೆ ಜ್ವರ ಇರ್ಬೋದು, ಶೀತ ಇರ್ಬೋದು, ನೆಗಡಿ ಇಂತಹ ಸಂಬಂಧಪಟ್ಟ ಕಾಯಿಲೆಗಳು ಸಾಕಷ್ಟು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಪ್ರಕರಣಗಳು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಆಸ್ಪತ್ರೆಗಳಲ್ಲಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು, ಪ್ರತಿಯೊಬ್ಬರಿಗೂ ಇಂತಹ ಏನು ಸೋಂಕು ಪೀಡಿತ ಕಾಯಿಲೆಗಳು ಕಂಡು ಬರ್ತಾ ಇರೋದಕ್ಕೆ ಕಾರಣ ಇರ್ಬೋದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಫ್ಲೂ ವೈರಸ್ ಅನ್ನುವಂತಹ ಒಂದು ವೈರಸ್ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಏನು ಯಾವ ರೀತಿಯಾದ ಕ್ರಮ ತಗೊಳ್ಬೇಕು, ಮತ್ತೆ ಈ ವೈರಸ್ ಯಾವ ಕಾರಣಕ್ಕಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ, ಮತ್ತೆ ಈ ಚಳಿಗಾಲನೂ ಜಾಸ್ತಿ ಇರೋದ್ರಿಂದ ಅಥವಾ ಆದಷ್ಟು ಬೇಗನೆ ಚಳಿ ಸ್ಟಾರ್ಟ್ ಆಗಿರೋದ್ರಿಂದ ಈ ಕಾಯಿಲೆಗಳು ಕಂಡು ಬರ್ತಾ ಇದೆಯಾ, ಏನಿರ್ಬೋದು ಇದಕ್ಕೆ ಕಾರಣ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನು ಸೋಂಕು ಪೀಡಿತ ಅಂತಂದ್ರೆ ಜ್ವರ ಇರ್ಬೋದು, ಶೀತ ಇರ್ಬೋದು, ಇದು ಕಂಡು ಬರ್ತಾ ಇದೆ ಜನರಲ್ಲಿ. ಸಾರ್ವಜನಿಕವಾಗಿ ಜನ ಏನು ಒಬ್ರಿಗೊಬ್ರಿಗೆ ಡಿಸ್ಟೆನ್ಸ್ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಇದು ಏನಿರ್ಬೋದು ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ದೇಶ ಋತುಗಳ ದೇಶ. ಇಟ್ಸ್ ಎ ಸೀಸನ್ಡ್ ಕಂಟ್ರಿ ಅಂತೀವಿ, ಕಂಟ್ರಿ ಆಫ್ ಸೀಸನ್ಸ್. ನೋಡಿ, ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಕಾಯಿಲೆಗಳಿರ್ತವೆ. ಈಗ ಚಳಿಗಾಲ, ನೀವು ಹೇಳ್ದಂಗೆ ಚಳಿ ಭಾಳ ಬೇಗ ಶುರುವಾಗಿದೆ. ಮಳೆಗಾಲ ಇರುತ್ತೆ, ಚಳಿಗಾಲ ಇರುತ್ತೆ, ಬೇಸಿಗೆ ಕಾಲದಲ್ಲೇ ಬೇರೆ ಥರ ಕಾಯಿಲೆಗಳಿರ್ತವೆ. ಸೊ ಈ ಸೀಸನ್ನಲ್ಲಿ ಬರ್ತಕ್ಕಂಥ ಸರ್ವೇ ಸಾಮಾನ್ಯ ಕಾಯಿಲೆ ಕಾಮನ್ ಕೋಲ್ಡ್. ಅದಕ್ಕೆ ಇದನ್ನು ಕಾಮನ್ ಕೋಲ್ಡ್ ಅಂತೀವಿ. ಇದು ಇವತ್ತಿಂದಲ್ಲಮ್ಮ, ತಲತಲಾಂತರದಿಂದಲೂ ಈ ಸೀಸನ್ನಲ್ಲಿ ಬರುವಂಥ ಈ ಕಾಯಿಲೆ ಇದು ವೈರಸ್ ಕಾಯಿಲೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ. ವೈರಸ್ಗಳು ಈ ವೆದರ್ನಲ್ಲಿ ಬೇಗ ಮಲ್ಟಿಪ್ಲೈ ಆಗ್ತವೆ. ಆ್ಯಂಡ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಅಪ್ಪರ್ ರೆಸ್ಪಿರೇಟರಿ ಡಿಸೀಸ್. ಅಂದರೆ ಒಬ್ಬರಿಂದ ಒಬ್ಬರಿಗೆ ಕೆಮ್ಮೋದ್ರಿಂದ, ಸೀನೋದ್ರಿಂದ. ಅದಕ್ಕೆ ಮನೆಗಳಿಗೆ ಯಾರಿಗಾರು ಒಬ್ಬರಿಗೆ ಬಂದರೆ ಸಾಕು, ಮನೆ ಮಕ್ಕಳಿಗೆಲ್ಲ ಬರುತ್ತೆ. ಶಾಲೆಗೆ ಮಗು ಹೋದರೆ ಮನೆ ಕಳಿಸ್ತಾರೆ ಟೀಚರ್, ಯಾಕಂದರೆ ಒಂದು ಮಗು ಒಂದು ಕ್ಲಾಸ್ ರೂಮಲ್ಲಿದ್ದರೆ ಬೇರೆ ಮಕ್ಕಳಿಗೂ ಬರುತ್ತೆ. ಇದು ಯಾಕಂದರೆ ನಮ್ಮ ಡ್ರಾಪ್ಲೆಟ್ಸ್ ಅಂತೀವಿ. ಯಾರೇ ಒಬ್ಬರಿಗೆ ಕೆಮ್ಮಿದರೆ, ಸೀನಿದ್ರೆ ನಮ್ಮ ಡ್ರಾಪ್ಲೆಟ್ಸು 3 ಅಡಿ ಹೋಗುತ್ತೆ. ಆದ್ದರಿಂದ ಇದು ಒಬ್ಬರಿಂದ ಒಬ್ಬರಿಗೆ ಬರುವಂಥ ಸರ್ವೇ ಸಾಮಾನ್ಯವಾದ ಕಾಯಿಲೆ, ವೈರಲ್ ಕಾಯಿಲೆ. ಹಾಗಾದ್ರೆ ಸರ್, ಈ ಕಾಯಿಲೆಗೆ ಮುಖ್ಯ ಕಾರಣ ಏನಿರ್ಬೋದು ಅಂತಂದ್ರೆ, ಇವಾಗ ನೀವು ಹೇಳ್ದಂಗೆ ಸೀಸನಲ್ ವೈಸ್ ಅಂತಂದ್ರೆ ಚಳಿ ಬೇಗ ಬಂದಿರೋದ್ರಿಂದ ಈ ಥರ ಆಗ್ತಿರೋದಾ, ಅಥವಾ ಏನು ನಾವು ತಿನ್ನುವಂಥ ಆಹಾರ ಪದಾರ್ಥಗಳಿಂದ ಬರ್ತಾ ಇರೋದು, ಮತ್ತೆ ಈ ಫ್ಲೂ ವೈರಸ್ ಅಂತ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಏನಿದು ಫ್ಲೂ ವೈರಸ್ ಅಂತಂದ್ರೆ, ಇದಕ್ಕೆ ಏನು ಕಾರಣ ಇರ್ಬೋದು ಸರ್? ಫ್ಲೂ ಅಂದರೆ ಇಟ್ಸ್ ಎನ್ ಇನ್ಫ್ಲೂಯೆನ್ಸಾ ವೈರಸ್ ಅಂತೀವಿ. ಈ ಕಾಮನ್ ಕೋಲ್ಡ್ಗೆ ಪ್ರತಿ ವರ್ಷ ಇದೇ ವೈರಸ್ ಇರಲ್ಲ, ಇದು ಭಾಳ ಮ್ಯೂಟೇಷನ್ ಆಗಿ. ನೀವು ಕೊರೋನಾ ಟೈಮ್ನಲ್ಲಿ ನೋಡಿರಬೇಕು, 2ನೇ ಅಲೆ ಬಂತು, 3ನೇ ಅಲೆ ಬಂತು. ಈ ವೈರಸ್ಗಳ ಗುಣಲಕ್ಷಣ ಏನಂದರೆ ಅದು ಮ್ಯೂಟೇಟ್ ಆಗ್ತಾ ಇರುತ್ತೆ ಆ್ಯಂಡ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆಮೇಲೆ ಈ ವೈರಸ್ ಕಾಯಿಲೆಗಳು, ವೈರಸ್ ಅಟ್ಮಾಸ್ಫಿಯರ್ನಾಗ ಇದ್ದೇ ಇರುತ್ತಮ್ಮ, ಆದರೆ ಇದು ತನ್ನಷ್ಟಿಗೆ ತಾನೇ ಬದುಕಲಿಕ್ಕೆ ಸಾಧ್ಯವಿಲ್ಲ. ಬ್ಯಾಕ್ಟೀರಿಯಾ ಆದರೆ ಕೊಳೆತ ಮೊಸರಿನಲ್ಲಿ ಬೇಕಾದ್ರೆ ಮಲ್ಟಿಪ್ಲೈ ಆಗುತ್ತೆ, ಆದರೆ ವೈರಸ್ಗಳು ಯಾವತ್ತೂ ಕೂಡ ಮನುಷ್ಯನ ಮೇಲೆ ಡಿಪೆಂಡ್ ಆಗ್ತವೆ. ಮನುಷ್ಯ ಅಥವಾ ಪ್ರಾಣಿಗಳ ಒಳಗೆ ಹೋದಾಗ ಮಾತ್ರ ಇದು ರೋಗ ಲಕ್ಷಣ ತರಲಿಕ್ಕೆ ಸಾಧ್ಯ. ಇಂಡಿಪೆಂಡೆಂಟಾಗಿ ಇದು ಬದುಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಸೀಸನ್ ಅದರ ಸೀಸನ್. ಇದು ಚಳಿಗಾಲದಲ್ಲಿ ತುಂಬ ಇರ್ತದೆ ವೈರಸ್ಸು, ಮನುಷ್ಯನೊಳಗೆ ಹೋಗುತ್ತೆ ಅಷ್ಟೇ. ಇದೇನು ಆಶ್ಚರ್ಯ, ಜನಗಳೆಲ್ಲ ತುಂಬ ಗಾಬರಿ ಆಗೋದು ಬೇಕಿಲ್ಲ. ಈ ತಾತ ಮುತ್ತಾತನ ಕಾಲದಿಂದಲೂ ಇದಿದೆ. ಈಗ ಏನಂದರೆ ಜನಗಳು ಮಾಡ್ರನ್ನು ತೀರಾ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ. ಅಯ್ಯೋ, ನಮ್ಮ ಮಗುಗೆ ವರ್ಷಕ್ಕೆ 3 ಸಾರಿ ಬರುತ್ತೆ ಡಾಕ್ಟ್ರೇ, ನೆಗಡಿ ಕೆಮ್ಮು ಅಂತಾರೆ. ಇದು ಸಾಮಾನ್ಯವಾದ ಕಾಯಿಲೆ ಇರೋದ್ರಿಂದ ಆ್ಯಂಡ್ ಇದರಲ್ಲಿ ತುಂಬ ಸಾವು ನೋವಿರಲ್ಲ, ಸಫರಿಂಗು ಕೂಡ 1 ವಾರ ಅಷ್ಟೇ ಈ ರೋಗ ಲಕ್ಷಣಗಳು. ಆದ್ದರಿಂದ ದಯವಿಟ್ಟು ಇದು ಒಂದು ಸಿಂಪಲ್ ವೈರಲ್ ಕಾಯಿಲೆ. ಆದ್ದರಿಂದ ಈ ವೈರಸ್ನಿಂದ ಬರೋದ್ರಿಂದ ಅದನ್ನು ತಡೆಗಟ್ಟಕ್ಕೆ ಮಾರ್ಗ ಹೇಳ್ಕೊಡ್ತೀನಿ, ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬಟ್ ನಿಮಗೆ ಮೊದಲನೇದಾಗಿ ಇದು ಬರೋ ಅಂಥ ಸೀಸನ್ನು ಬಂದಿದೆ ಅಂತ ಧೈರ್ಯವಾಗಿರಿ ಅಂತ ಹೇಳ್ತೀನಿ ನಾನು. ನೀವು ಹೇಳಿದ್ರೆ ಇವಾಗ ಸಾವು ನೋವು ಏನು ಇರಲ್ಲ, ಕೇವಲ ಒಂದು ಸಫರಿಂಗ್ ಪೀರಿಯಡ್ಸ್ ಅಂತ, ಒಂದಿಷ್ಟು ಕಡಿಮೆ ಸಮಯದಲ್ಲಿ ಸಫರಿಂಗ್ ಆಗುವಂಥ ಸ್ಥಿತಿ ಇರುತ್ತೆ ಅಂತ. ಹಾಗಾದ್ರೆ ಮಕ್ಕಳಿಗೆ ಇರ್ಬೋದು, ಅಥವಾ ಏನು ಬಾಣಂತನದಲ್ಲಿರುವಂತಹ ತಾಯಂದ್ರು ಇರ್ಬೋದು, ಅಥವಾ ಈ ಅಸ್ತಮ ಮತ್ತೆ ಉಸಿರಾಟದ ಸಮಸ್ಯೆ ಇರುವವರಿಗಿರ್ಬೋದು, ಅಂಥವ್ರು ಏನಾದರೂ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾ ಇದರ ಕುರಿತಾಗಿ? ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಮ್ಮಲ್ಲಿ ಮೆಡಿಕಲ್ನಲ್ಲಿ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಅಂತೀವಿ. ಯಾರಿಗೆ ಈ ರೋಗ ಜಾಸ್ತಿ ಬರುತ್ತೆ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಇರೋವಂಥವ್ರಿಗೆ, ವಯಸ್ಸಾದವ್ರಿಗೆ, ಡಯಾಬಿಟಿಸ್ ಇರೋರಿಗೆ, ನೀವು ಕೇಳ್ದಂಗೆ ಗರ್ಭಿಣಿ ಸ್ತ್ರೀಯರಿಗೆ, ಸಣ್ಣ ಮಕ್ಕಳಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಈಸಿಲಿ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ಅಂಥ ಮಕ್ಕಳನ್ನ, ಇವಾಗ ಮಕ್ಕಳಿದ್ರೆ ದಯವಿಟ್ಟು ಮಫ್ಲರ್ ಆಗಿ, ತಲೆಗೆ ಟೋಪಿ ಹಾಕಿ, ಕಿವಿಗೆ ಕಾಟನ್ ನೀಡಿ, ಬೆಚ್ಚಿಗಿರೋ ಬಟ್ಟೆ
ವೂಲನ್ ಬಟ್ಟೆಗಳನ್ನ ಹಾಕಿ, ಇವನ್ ಪ್ರೆಗ್ನೆಂಟ್ ವುಮನ್ನು ಅನ್ನೆಸರಿ ಹೊರಗಡೆ ಹೋಗಬೇಡಿ, ಬೆಳಗ್ಗೆ ಬೇಗ ಎಬ್ಬರಿಸ್ಬೇಡಿ ಮಕ್ಕಳನ್ನ, ಥಂಡಿ ಕೊರೆತಾ ಇರ್ತಾರೆ, ಕೊರಗಾಲ ಅಂತಾರೆ ಹಳ್ಳಿಗಳ ಕಡೆ. ಈ ಕೊರಗಾಲದಲ್ಲಿ ಹಳ್ಳಿಗಳ ಕಡೆ ಮಕ್ಕಳನ್ನ ಆಚೆಗೆ ಬಿಡೋದಿಲ್ಲ. ಆ ರೀತಿ ನಿಮ್ಮನ್ನು ನೀವು ಬೆಚ್ಚಗೆ ಇಟ್ಕೊಳತ್ ನೋಡಿ. ಬಿಸಿ ಬಿಸಿ ಕಾಫಿ ಕುಡೀರಿ, ಬಿಸಿ ಬಿಸಿ ಹಾರ್ಲಿಕ್ಸ್ ಕುಡೀರಿ. ಈ ಸೀಸನ್ನಾಗ ಬಿಸಿ ಬಿಸಿ ಊಟ ಮಾಡಿ ಟೈಮ್ ಸರಿ. ಆಮೇಲೆ ಯಾವುದೇ ಕಾಯಿಲೆಗೆ ಮನುಷ್ಯನಿಗೆ ಒಳ್ಳೆ ಇಮ್ಯುನಿಟಿ ಇದ್ದರೆ, ಇಮ್ಯುನಿಟಿ ಅಂದರೆ ಬೇರೆ ತುಂಬ ಸುಲಭ. ಜನ ಏನೇನೋ ತಿಳ್ಕೊತಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಳ್ಳೆ ಊಟ, ಹಣ್ಣುಗಳು, ಸೀಸನಲ್ ಫ್ರೂಟ್ ತಿನ್ನೋದ್ರಿಂದ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಕೋಳಿ ಮೊಟ್ಟೆ ಕೊಡಿ ಮಕ್ಕಳಿಗೆ. ನಾನ್ ವೆಜಿಟೇರಿಯನ್ ತಿನ್ನೋರಾದರೆ ಕೋಡಿ. ಅವ ಆರೋಗ್ಯ ಚೆನ್ನಾಗಿದ್ದರೆ ಇದು ಹಂಗೆ ಹೊರಟೋಗುತ್ತೆ. ಮಗುವಿಗೆ ತುಂಬ ತೊಂದರೆ ಕೊಡೋದಿಲ್ಲ. ಅದರಿಂದ ನೀವು ಹೇಳ್ದಂಗೆ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್, ಯಂಗ್ ಅಡಲ್ಟು ಬೆಳಗ್ಗೆನೇ ಹೋಗಿ ಕ್ರಿಕೆಟ್ ಆಡ್ತಾನೆ, ಅವರಿಗೆಲ್ಲ ಅಷ್ಟೊಂದು ಇದಾಗಲ್ಲ. ಬಟ್ ಬೇರೆ ಮಕ್ಕಳನ್ನ ದಯವಿಟ್ಟು ಕೊರಗಾಲದಲ್ಲಿ ಬೇಗ ಎಬ್ಬರಿಸಿ ಆಚೆ ಕಳಿಸ್ಬೇಡಿ. ಸೀಸನಲ್ ಇದೆ. ಈ ಸಲ ಚಳಿ ಕೂಡ ಬೇಗನೆ ಜಾಸ್ತಿ ಅಂದರೆ ಸ್ಟಾರ್ಟ್ ಆಗಿದೆ. ಹಾಗೆ ಇದು ಮಾರ್ಚ್ವರೆಗೆ ಇರುತ್ತೆ ಅನ್ನೋದು ವೆದರ್ ರಿಪೋರ್ಟ್ ಪ್ರಕಾರ ಆಗಿದೆ. ಈ ಸಮಯದಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬಹುದು, ಅಥವಾ ಅದು ನಮಗೆ ಬಂದ ಮೇಲೆ ನಾವು ಯಾವ ರೀತಿಯಾದ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬಹುದು, ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ಹರಡದೇ ಇರೋ, ನಾವು ಒಂದೇ ಫ್ಯಾಮಿಲಿಲಿ ಇರ್ತೀವಿ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆಯವರಿಗೆ ಹರಡದೇ ಇರೋ ರೀತಿ, ಅಥವಾ ಅಂದರೆ ಬರದೇ ಇರೋ ರೀತಿ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಬೋದು ಸರ್? ನಾನು ಭಾಳ ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದ ಭಾಳ ಜನಕ್ಕೆ ಬದುಕೋದು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಡ್ತೀನಿ. ಇದು ಸೀಸನ್ ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ, ಮಳೆನ ತಪ್ಸೋಕ್ಕಾಗಲ್ಲ, ಚಳಿ ನಿಲ್ದಂಗೆ ಮಾಡೋಕ್ಕಲ್ಲ. ಅದ್ರ ಜೊತೆ ಬದುಕೋದನ್ನ ಹೇಳ್ಕೊಡಿತೀವಿ. ಈಗ ಒಂದು ಮನೆಯಲ್ಲಿ ಅನ್ಫಾರ್ಚುನೇಟ್ಲಿ ಸಣ್ಣ ಮನೆಗಳು, ಗುಡಿಸಲು ಮನೆಗಳು, ಹಳ್ಳಿ ಮನೆಗಳಾಗಿದ್ದರೆ ಇದು ಸೆಪ್ರೇಟಾಗಿರಿ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೆ ತಕ್ಕಂಗೆ ನೀವು ಜೀವನ ಮಾಡಬೇಕಾಗುತ್ತೆ. ಬಟ್ ಎಲ್ಲಿ ನಿಮ್ಗೆ ಅವಕಾಶ ಇದೆಯಲ್ಲ ಅಲ್ಲಿ ಮಗುಗೇನೋ, ನಮ್ಮ ಮನೆಗೆ 5-6 ಜನ ಮಕ್ಕಳಿದ್ರೆ ಒಂದು ಮಗುಗೆ ನಡೆಯಿದ್ರೆ ಆದಷ್ಟು ಒಂದು ಸೆಪ್ರೇಟ್ ರೂಮ್ನಾಗ ಇಡಿ, ಆ ಥರ. ಬಟ್ ಅದೆಲ್ಲ ಕೋವಿಡ್ ಟೈಮ್ನಾಗೆ, ಯಾಕಂದರೆ ದಟ್ ವಾಸ್ ಎ ಡೇಂಜರಸ್ ವೈರಸ್, ಸಾವು ನೋವು ಕಾಣ್ತದೆ. ಇದು ತೀರಾ ಸರ್ವೇ ಸಾಮಾನ್ಯ ಓಡಾಡ್ಕೊಂಡಿರ್ತವೆ. ಇದರೊಳಗೆ ನೋಡಿ ಸಿಮ್ಟಮ್ಸ್ ಎಷ್ಟು ಸರಳ ಇರುತ್ತೆ ಅಂದರೆ, ಅಪ್ಪರ್ ರೆಸ್ಪಿರೇಟರಿ ಸಿಮ್ಟಮ್ಸ್ ಅಂತೀವಿ. ರನ್ನಿಂಗ್ ನೋಸ್, ಮೂಗು ಸೋರುತ್ತೆ, ಗೊಣೆ ಸುರಿಯೋದು ಅಂತಾರೆ ಹಳ್ಳಿ ಕಡೆ. ಸ್ವಲ್ಪ ಮೈ ಬೆಚ್ಚಗಿರುತ್ತೆ, ಒಂಚೂರು ತಲೆನೋವು ಬರ್ತದೆ, ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ ಇದರೊಳಗೆ. ಏನಂದರೆ ಇದು ಕೂಡ ಯಾರಿಗೆ ಉಲ್ಬಣ ಆಗುತ್ತೆ ಅಂದರೆ, ಬ್ಲಡ್ ಶುಗರ್ 400 ಇರ್ತದೆ, ಅವ್ರಿಗೆ ಆಲ್ರೆಡಿ ಕ್ಯಾನ್ಸರ್ಗೇನೋ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ಅಂಥವರಲ್ಲಿ ಜ್ವರ. ಆಮೇಲೆ ಇದ್ರ ಸೈಡ್ ಎಫೆಕ್ಟು ನೆಕ್ಸ್ಟ್ ಸ್ಟೇಜ್ ಏನಂದರೆ ನ್ಯೂಮೋನಿಯಾ ಆಗುತ್ತಾ ಅಂತ. ಯಾವುದೇ ನೆಗಡಿ ಕೆಮ್ಮಿನಲ್ಲಿ ನೆಕ್ಸ್ಟ್ ಸ್ಟೇಜು ನ್ಯೂಮೋನಿಯಾ, ಅಂದರೆ ಅದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಶ್ವಾಸಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ ನ್ಯೂಮೋನಿಯಾ ಅಂತೀವಿ. ಆವಾಗ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಬೇಕಾಗುತ್ತೆ. ಈ ಮಕ್ಕಳಿಗೆ ಈ ರೀತಿಯ ಕಾಮನ್ ಕೋಲ್ಡ್ಗೆ ಯಾರೂ ಅಡ್ಮಿಟ್ ಮಾಡಲ್ಲ. ಡಾಕ್ಟ್ರ್ ಹತ್ರ ಬನ್ನಿ, ತೋರಿಸ್ಕೊಂಡು ಹೋಗಿ. ಮನೆ ಮದ್ದು ಅಂತೀವಿ ನಾವು. ಎಷ್ಟೋ ಸಾರಿ ಅಜ್ಜಿಗಳು ಕಷಾಯ ಕೊಡ್ತಾರೆ, ಕುಡೀರಿ. ನಿಮ್ಮ ಮನೆ ಮದ್ದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಮ ಮನೆಯಲ್ಲಿ ಪರ್ಟಿಕ್ಯುಲರ್ಲಿ ಮಕ್ಕಳಿರೋ ಮನೆಯಲ್ಲಿ ಯಾವತ್ತೂ ಕೂಡ ಪ್ಯಾರಾಸಿಟಮಾಲ್ ಇರಬೇಕು. ಅಂದರೆ ಕ್ರೋಸಿನ್ ಆ ಥರ ಸಿರಪ್ನ ಅರ್ಧ ರಾತ್ರಿಯಲ್ಲಿ ಮಗುಗೆ ಯಾಕೋ ಮೈ ಬೆಚ್ಚಗಾಯಿತು, ಒಂದು ಸ್ಪೂನ್ ಕೊಡಿ, ಏನೂ ಆಗೋದಿಲ್ಲ ಅದರಿಂದ. ಸೊ ಇಂಥ ಎಚ್ಚರಿಕೆಯನ್ನು ವಹಿಸಿ, ಅದು ಭಾಳ ಇಂಪಾರ್ಟೆಂಟು. ಸೊ ನೀವು ಒಂದು 2-3 ದಿನ ಆದಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಏನಂತೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೀವಿ. ವೈರಲ್ ಕಾಯಿಲೆ ಬ್ಯಾಕ್ಟೀರಿಯಾ ಕನ್ವರ್ಟ್ ಆಗುತ್ತೆ. ಅಂದರೆ ವೈರಸ್ ಆಲ್ರೆಡಿ ಇರ್ತದೆ, ಅದು ಬ್ಯಾಕ್ಟೀರಿಯಾ ಉಪಯೋಗಿಸ್ಕೊಳ್ಳುತ್ತೆ. ಇವನಿಗೆ ಯಾಕೋ ರೆಸಿಸ್ಟೆನ್ಸ್ ಕಡಿಮೆ ಆಗಿದೆ ಅಂತ ಬ್ಯಾಕ್ಟೀರಿಯಾನು ಬರುತ್ತೆ. ಅಂಥ ಟೈಮ್ನಾಗ ಆಂಟಿಬಯೋಟಿಕ್ ಬೇಕಾಗುತ್ತೆ. ಅದು ಮನೆಯವರು ಜನಗಳಿಗೆ ಗೊತ್ತಾಗಲ್ಲ, ನಮಗೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಈಗ ಕಫ ನೀರು ಥರ ಸುರಿತಾ ಇರ್ತದೆ, ಹಳದಿ ಆಯಿತು ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ. ದಯವಿಟ್ಟು 2 ದಿನ 3 ದಿನ ನಿಮ್ಮ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಿ. ಅದಾದಮೇಲೆ ಹಂಗೆ ಇತ್ತು ಅಂದರೆ ನೀವು ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತೀವಿ. ಆ್ಯಂಡ್ ಇವಾಗ ಎಕ್ಸ್ಟೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಚಳಿಗಾಲ ಫೆಬ್ರವರಿ ಮಾರ್ಚ್ವರೆಗೂ, ಯಾಕಂದರೆ ಶಿವರಾತ್ರಿವರೆಗೂ ಶಿವ ಅಂತಾರೆ ಹಳ್ಳಿ ಕಡೆ. ಆಮೇಲೆ ಉರ ಬಿಸಿಲು ಶುರುವಾಗುತ್ತೆ, ಆವಾಗಲೇ ಬೇರೆ ಥರ ಕಾಯಿಲೆಗಳು ಬರ್ತವೆ. ಅದರಿಂದ ನಿಮಗೆ ಈ ಜನಗಳಿಗೆಲ್ಲ ಗೊತ್ತಿರುತ್ತೆ. ಹಿರಿಯರಿಗೆ, ಮನೇಲಿರೋ ಅಜ್ಜಿಗೆ ತುಂಬ ಅವೇರ್ನೆಸ್ ಇರುತ್ತೆ. ಮಕ್ಕಳನ್ನ ಯಾವ ಸೀಸನಲ್ಲಿ ನಾನು ನೋಡ್ಕೋಬೇಕು ಅಂತ ಅಜ್ಜಿದಿರ್ಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ದಯವಿಟ್ಟು ಮಾಧ್ಯಮದ ಮುಖಾಂತರ, ನಿಮ್ಮ ಮಾಧ್ಯಮ, ನನ್ನ ಕರ್ತವ್ಯ ಏನಂದರೆ ಸಮಾಜಕ್ಕೆ ನಾವು ನೀವಿಬ್ಬರು ಸೇರಿ ಎಲ್ಲೋ ಒಂದು ಎಚ್ಚರಿಕೆ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ನನಗೆ ಖುಷಿಯಾಗುತ್ತೆ ನೀವು ಬಂದು ಈ ಥರ ಮಾಡೋದ್ರಿಂದ. ಇರೋದನ್ನು ಒಂಚೂರು ಎಚ್ಚರಿಸೋದು ನಮ್ಮ ಕೆಲಸ. ಸೊ ಅದರಿಂದ ಭಾಳ ಜನ ಅನ್ಕೋತಾರೆ ಎದುರಿಸ್ಬಿಟ್ರೆ, ಇಲ್ಲ, ಎದುರಿಸೋ ಪ್ರಯತ್ನನೇ ಅಲ್ಲ, ಇದು ಒಂದು ಎಚ್ಚರಿಕೆ. ಈ ಥರ ಇರಿ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು.
ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಚಳಿಗಾಲ ಈ ಬಾರಿ ಮೊದಲೇ ಸ್ಟಾರ್ಟ್ ಆಗಿರೋದ್ರಿಂದ, ಅಂದರೆ ಸಮಯಕ್ಕಿಂತ ಮೊದಲೇ ಪ್ರಾರಂಭವಾಗಿರೋದ್ರಿಂದ, ಮತ್ತು ಈ ಬಾರಿ ಚಳಿಗಾಲ ಇನ್ನೂ ಹೆಚ್ಚಾಗಿರೋದ್ರಿಂದ ನಾವು ಯಾವ್ಯಾವ್ದು ರೀತಿಯಾದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು. ಮತ್ತು ಇದು ಫ್ಲೂ ಏನು ವೈರಸ್ ಇದೆ ಅದು ಸರ್ವೇ ಸಾಮಾನ್ಯವಾದ ವೈರಸ್ ಎನ್ನುವುದು ಡಾಕ್ಟರ್ ಅಂಜನಪ್ಪ ಅವರ ಅಭಿಪ್ರಾಯ ಆಗಿದೆ. ಮತ್ತು ಉಸಿರಾಟದ ಸಮಸ್ಯೆ ಇರುವವರು ಇರ್ಬೋದು, ಅಥವಾ ಅಸ್ತಮ ಸಮಸ್ಯೆ ಇರುವವರು, ಅಥವಾ ಗರ್ಭಿಣಿ ಸ್ತ್ರೀಯರು ಅಥವಾ ಮಕ್ಕಳು ಇದರಿಂದ ಸ್ವಲ್ಪ ಹುಷಾರಾಗಿರುವುದು ಅಥವಾ ಜೋಪಾನ ಮಾಡುವುದು ಒಳ್ಳೆಯದು. ಮತ್ತೆ ಮನೆಯಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಬಂದ್ರೆ ಅದರಿಂದ ಸ್ವಲ್ಪ ದೂರ ಇರೋದು, ಅಥವಾ ಮನೆ ಸದಸ್ಯರಲ್ಲಿ ಸ್ವಲ್ಪ ಏನು ಗ್ಯಾಪ್ ಅನ್ನ ಮಾಡ್ಕೊಳ್ಳೋದು, ಇಂಥ ಸಮಸ್ಯೆಯಿಂದ ನಾವು ಬರಬಹುದು. ಮತ್ತೆ ಇದು ಕೇವಲ ಸಾಮಾನ್ಯವಾಗಿ ಸಫರಿಂಗ್ ಪೀರಿಯಡ್ ಅನ್ನ ಮಾತ್ರ ಇರುತ್ತೆ, ಇದರಲ್ಲಿ ಸಾವು ನೋವು ಏನೂ ಆಗುವುದಿಲ್ಲ ಅನ್ನೋದು ಡಾಕ್ಟರ್ ಅಂಜನಪ್ಪ ಅವರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.